ವೆಲ್ಕಮ್ ಅವರ್ ಯೂಟ್ಯೂಬ್ ಚಾನೆಲ್ ವಿ ಲರ್ನ್ ಟುಗೆದರ್. ಈ ವಿಡಿಯೋದಲ್ಲಿ ನಾವು TETಯ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಪೇಪರ್ 2ರ ಇಂಗ್ಲೀಷ್ಗೆ ಸಂಬಂಧಪಟ್ಟಂತಹ 30 ಪ್ರಶ್ನೆಗಳನ್ನು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ. ಹಾಗೆ ಪೇಪರ್ 2 ಆಗಿರ್ಬೋದು, ಪೇಪರ್ 1 ಆಗಿರ್ಬೋದು, ಉಳಿದ ವಿಭಾಗಗಳಂತ ಅಂದರೆ ಕನ್ನಡ ಆಗಿರ್ಬೋದು, ಸೈಕಾಲಜಿ ಆಗಿರ್ಬೋದು, EVS, ಮ್ಯಾಥಮೆಟಿಕ್ಸ್, ಸೋಷಿಯಲ್ ಸೈನ್ಸ್ ಇವುಗಳನ್ನು ನಮ್ಮ ಚಾನಲ್ನಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ. ಇನ್ನು ಉಳಿದಂಥ ಒಂದೆರಡು ವಿಡಿಯೋಗಳನ್ನು ಶಾರ್ಟ್ಲಿ ಅಪ್ಲೋಡ್ ಮಾಡ್ತೇವೆ. ಅದನ್ನೆಲ್ಲ ನೋಡಿಕೊಂಡು ಯಾವ ರೀತಿಯಾಗಿ ಕ್ವಶನನ್ನು ಅನಾಲಿಸಿಸ್ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಜೊತೆಗೆ ನಮ್ಮ ಚಾನಲ್ನಲ್ಲಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಅಂದರೆ ಲೆಸನ್ ವೈಸ್ ವಿಡಿಯೋಗಳನ್ನು ಒಂದೊಂದು ಮಾರ್ಕ್ಸ್ಗೆ TETಗೆ ಯಾವ ರೀತಿಯಾಗಿ ಬೇಕೋ ಅದೇ ರೀತಿಯಾಗಿ ವಿಡಿಯೋಗಳನ್ನು ಹಾಕಿದ್ದೇವೆ. ಅದನ್ನು ಸಹ ನೀವು ನೋಡ್ಕೊಳ್ಳಿ. ಶಾರ್ಟ್ ಟೈಮಲ್ಲಿ TETಗೆ ನೀವು ಮೊದಲಿನಿಂದ ನೋಟ್ಸ್ ಮಾಡಿಕೊಂಡು ಓದಲಿಕ್ಕೆ ಸಾಧ್ಯ ಆಗದೇ ಇದ್ದವರಿಗೆ ಇಂಥ ವಿಡಿಯೋಗಳು ಹೆಚ್ಚು ಯೂಸ್ಫುಲ್ ಆಗುತ್ತೆ. ಸೊ ಹೆಚ್ಚೆಚ್ಚು ಈ ವಿಡಿಯೋಗಳನ್ನು ನೋಡಿ, ವಿಡಿಯೋವನ್ನು ಶೇರ್ ಮಾಡಿ, ಹಾಗೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಲ್ಯಾಂಗ್ವೇಜ್ 2 ಯಾವ ರೀತಿಯಾಗಿ ನಾವು ಭಾಷೆಯನ್ನು ಆಯ್ಕೆ ಮಾಡ್ಕೋತೇವೆ ಹೇಳೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಲ್ಯಾಂಗ್ವೇಜ್ 1 ಅನ್ನು ನಾವು ಕನ್ನಡ ಅಂತ ತಗೊಂಡಿದ್ರೆ ಲ್ಯಾಂಗ್ವೇಜ್ 2 ಇಂಗ್ಲೀಷ್ ಆಗಿರಬೇಕು. ಲ್ಯಾಂಗ್ವೇಜ್ 1 ಅನ್ನೇ ನಾವು ಇಂಗ್ಲೀಷ್ ಅಂತ ತಗೊಂಡಿದ್ರೆ ಲ್ಯಾಂಗ್ವೇಜ್ 2 ಕನ್ನಡ ಆಗಿರುತ್ತೆ. ಸೊ ಪ್ರಾಬಬ್ಲಿ ಎಲ್ಲರೂ ಹೆಚ್ಚಾಗಿ ತಗೊಳ್ಳೋದು ಲ್ಯಾಂಗ್ವೇಜ್ 1 ನಮ್ಮ ಮದರ್ ಟಂಗ್ ಅಂದರೆ ಇಲ್ಲಿ ಕರ್ನಾಟಕದಲ್ಲಿ ಹೆಚ್ಚಾಗಿ ಕನ್ನಡವನ್ನು ಲ್ಯಾಂಗ್ವೇಜ್ 1 ಅಂತ ತಗೊಳ್ತಾರೆ. ಲ್ಯಾಂಗ್ವೇಜ್ 2 ಇಂಗ್ಲೀಷ್ ಇರುತ್ತೆ. ನೋಡಿಕೊಂಡು ಕ್ವಶನ್ ನಂಬರ್ 31 to 60 ಲ್ಯಾಂಗ್ವೇಜ್ 2 ಇಂಗ್ಲೀಷ್ ಎಲ್ಲಿದೆ ಅಂತ ಸರಿಯಾಗಿ ನೋಡಿಕೊಂಡು ಕ್ವಶನನ್ನು ಬಿಡಿಸ್ತಾ ಹೋಗಬೇಕಾಗತ್ತೆ. ಮೊದಲನೇದು ಪ್ಯಾಸೇಜ್, ಅನ್ಸೀನ್ ಪ್ಯಾಸೇಜ್ ಇರುತ್ತೆ. ಅದನ್ನು ನಾವೀಗ ನೋಡ್ತಾ ಹೋಗೋಣ. ಅ ಗ್ರೇಟ್ ಕಾರ್ಟೂನಿಸ್ಟ್ R.K. Lakshman was born on 23rd October 1924 in Mysuru. His father Krishnaswamy Iyer was headmaster in a school. His elder brother R.K. Narayan is a famous story writer in English. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ R.K. ಲಕ್ಷ್ಮಣ್ ಇವರು 23rd October 1924ರಲ್ಲಿ ಮೈಸೂರಿನಲ್ಲಿ ಜನಿಸ್ತಾರೆ. ಅವರ ಫಾದರ್ ಕೃಷ್ಣಸ್ವಾಮಿ ಅಯ್ಯರ್ ಅವರು ಒಂದು ಸ್ಕೂಲ್ನಲ್ಲಿ ಹೆಡ್ ಮಾಸ್ಟರ್ ಆಗಿ ಇರ್ತಾರೆ. ಹಿಸ್ ಎಲ್ಡರ್ ಬ್ರದರ್ ಅಂದರೆ ಅವರ ಅಣ್ಣ R.K. ನಾರಾಯಣ್ ಇವರು ಫೇಮಸ್ ಸ್ಟೋರಿ ರೈಟರ್ ಇನ್ ಇಂಗ್ಲೀಷ್ ಭಾಷೆಯಲ್ಲಿ ಕತೆಗಳನ್ನು ಬರೆಯುವಂಥ ಒಂದು ಫೇಮಸ್ ಆಗಿರುವಂಥ ಸ್ಟೋರಿ ರೈಟರ್ ಆಗಿದ್ದಾರೆ. ನೆಕ್ಸ್ಟ್, R.K. ಲಕ್ಷ್ಮಣ್ ವಾಸ್ ಅಟ್ರಾಕ್ಟೆಡ್ ಬೈ ದ ಪಿಕ್ಚರ್ಸ್ that he observed in newspapers. He would also observe objects around him like leaves, lizard-like creatures, and a number of crows on rooftops of the opposite building. He started drawing those pictures on the walls, doors, and windows of his house. All this he did before he went to school. ಇದು 2ನೇ ಪ್ಯಾರಾ. ಇದರಲ್ಲಿ ಏನಿದೆ, R.K. ಲಕ್ಷ್ಮಣ್ ಇವರು ಅಟ್ರಾಕ್ಟ್ ಆಗಿರ್ತಾರೆ ಯಾವುದರಿಂದ? ನ್ಯೂಸ್ ಪೇಪರ್ನಲ್ಲಿ ಬಂದಿರುವಂತಹ ಪಿಕ್ಚರ್ ಅಂದರೆ ಚಿತ್ರಗಳಿಂದ ಹೆಚ್ಚು ಅಟ್ರಾಕ್ಟ್ ಆಗಿದ್ದಾರೆ. ಇದು ಅಷ್ಟೇ ಅಲ್ಲದೆ ಅವರ ಸುತ್ತಮುತ್ತಲೂ ಕಾಣುವಂತಹ ಲೀವ್ಸ್ಗಳಾಗಿರ್ಬೋದು, ಲಿಸರ್ಡ್ ಲೈಕ್ ಕ್ರಿಯೇಚರ್ಸ್ ಆಗಿರ್ಬೋದು, ಅಥವಾ ಕ್ರೌಸ್ಗಳಾಗಿರ್ಬೋದು, ಅಂದರೆ ಅವರ ಅಪೋಸಿಟ್ ಬಿಲ್ಡಿಂಗ್ನಲ್ಲಿ ಇರುವಂತಹ ಕ್ರೌಸ್ಗಳನ್ನು ನೋಡಿ ಇವರು ಅಟ್ರಾಕ್ಟ್ ಆಗಿರ್ತಾರೆ. ಹಾಗೆ ಅಟ್ರಾಕ್ಟ್ ಆಗೋದರ ಜೊತೆಗೆ ಅವುಗಳ ಚಿತ್ರಗಳನ್ನು ಇವರು ವಾಲ್ ಅಂದರೆ ಗೋಡೆಯ ಮೇಲೆ, ಡೋರ್ಸ್ ಬಾಗಿಲುಗಳ ಮೇಲೆ ಅಥವಾ ವಿಂಡೋಸ್ಗಳ ಮೇಲೆ, ಅವರು ಮನೆಯಲ್ಲಿರುವಂತಹ ವಿಂಡೋಸ್, ಡೋರ್ಸ್, ವಾಲ್ಸ್ಗಳ ಮೇಲೆ ಅವರದನ್ನ ಚಿತ್ರವನ್ನು ಬಿಡಿಸಲಿಕ್ಕೆ ಪ್ರಾರಂಭಿಸ್ತಾರೆ. ಇದೆಲ್ಲವನ್ನು ಇವರು ಮಾಡಿದ್ದು ಯಾವಾಗ? ಸ್ಕೂಲ್ಗೂ ಹೋಗೋಕ್ಕಿಂತ ಮೊದಲಿನ ಸಮಯದಲ್ಲಿ. ನೆಕ್ಸ್ಟ್ ಪ್ಯಾರಾ. Lakshman was the captain of a local cricket team. He was very mischievous and his brother often watched him play and wrote characters for his books based on this. Later on,
Lakshman became very serious about cartoon pictures and started drawing for magazines, newspapers, and the cover pages for almost his entire brother's book. ಇಲ್ಲೇನಿದೆ, ಲಕ್ಷ್ಮಣ್ ವಾಸ್ ದ ಕ್ಯಾಪ್ಟನ್ ಆಫ್ ಅ ಲೋಕಲ್ ಕ್ರಿಕೆಟ್ ಟೀಮ್. ಲಕ್ಷ್ಮಣ್ ಇವರು ಲೋಕಲ್ ಕ್ರಿಕೆಟ್ ಟೀಮ್ನ ಕ್ಯಾಪ್ಟನ್ ಆಗಿರ್ತಾರೆ. ಅವ್ರು ತುಂಬ ಕಿಡಿಗೇಡಿ ಅಂದರೆ ಕಿಲಾಡಿ ಅಂತ ಮಾಡೋರು. ಇದನ್ನು ಅವ್ರ ಅಣ್ಣ ಯಾರು, RK ನಾರಾಯಣ್ ಇವರು ಅಬ್ಸರ್ವ್ ಮಾಡಿರ್ತಾರೆ. ಮತ್ತು ಅವರು ಕೆಲವೊಂದು ಚಿತ್ರಗಳನ್ನು ಬುಕ್ಸ್ ಮೇಲೆ ಬರೆಯೋದನ್ನು ಸಹ ಅವರು ನೋಡಿರ್ತಾರೆ. ಹೀಗೆ ದಿನ ಕಳೆದಂತೆ ಲಕ್ಷ್ಮಣ್ ಬಿಕೇಮ್ ಅ ವೆರಿ ಸೀರಿಯಸ್ ಅಬೌಟ್ ಕಾರ್ಟೂನ್ ಪಿಕ್ಚರ್ಸ್. ಅವರು ಅದೇ ಕಾರ್ಟೂನ್ ಚಿತ್ರಗಳನ್ನು ಸುಮ್ಮನೆ ಬಿಡಿಸ್ತಾ ಇರುವಂಥದ್ದು, ಅದರ ಬಗ್ಗೆನೇ ಅವರು ಹೆಚ್ಚು ಸೀರಿಯಸ್ ಆಗ್ತಾ ಹೋಗ್ತಾರೆ. ಹಾಗೆ ಮ್ಯಾಗ್ಝಿನ್ಗಳಿಗೆ, ನ್ಯೂಸ್ ಪೇಪರ್ಗಳಿಗೆ ಅಥವಾ ಬುಕ್ಕಿನ ನೋಟ್ಬುಕ್ಗಳ ಕವರ್ ಪೇಜ್ಗಳಿಗೆ ಈ ಕಾರ್ಟೂನ್ಗಳನ್ನು ಬಿಡಿಸಿ ಕಳಿಸುವಂಥ ಕೆಲಸವನ್ನು ಅವರು ಮಾಡ್ತಾರೆ. ನೆಕ್ಸ್ಟ್, ಹಿ ಆಲ್ಸೋ ಕ್ರಿಯೇಟೆಡ್ ಅ ಪಾಪ್ಯುಲರ್ mascot for the Asian Paints group called Gattu in 1954. His cartoons have also appeared in the Hindi film Mr. and Mrs. 55, the Tamil film Kamraj, and all pictures of the teleserial Malgudi Days, written by his brother and directed by Shankar Nag. ಅಂದರೆ ಮುಂದುವರೆದು ಅವರು ಒಂದು ಮಸ್ಕಟ್ ಫಾರ್ ದ ಏಷಿಯನ್ ಪೇಂಟ್ಸ್ ಗ್ರೂಪ್ ಕಾಲ್ಡ್ ಗಟ್ಟು. ಏಷಿಯನ್ ಪೇಂಟ್ಸ್ನ ಗಟ್ಟು ಹೇಳುವಂಥ ಒಂದು ಮಸ್ಕಟ್ಗೆ ಅವರು ಕಾರ್ಟೂನ್ಗಳನ್ನು ಬರೀತಾರೆ. ಎಷ್ಟರಲ್ಲಿ? 1954ನಲ್ಲಿ. ಹಿಸ್ ಕಾರ್ಟೂನ್ ಹ್ಯಾವ್ ಆಲ್ಸೋ ಅಪಿಯರ್ಡ್. ಅವರ ಕಾರ್ಟೂನ್ಗಳು ಹಿಂದಿ ಫಿಲ್ಮ್ ಆದ ಮಿಸ್ಟರ್ ಆ್ಯಂಡ್ ಮಿಸಸ್ 55, ತಮಿಳ್ ಫಿಲ್ಮ್ ಆದ ಕಮ್ರಾಜ್, ಹಾಗೆ ಅದರ ಜೊತೆಗೆ ಟೆಲಿಸೀರಿಯಲ್ ಮಾಲ್ಗುಡಿ ಡೇಸ್ ಹೇಳುವಂಥ ಒಂದು ಟೆಲಿಸೀರಿಯಲ್, ಆ ಟೆಲಿಸೀರಿಯಲ್ನ ಕಥೆಯನ್ನು ಬರೆದಿರೋದು ಅವರ ಅಣ್ಣ, ಹಿಸ್ ಬ್ರದರ್, ಆ್ಯಂಡ್ ಅದನ್ನು ಡೈರೆಕ್ಟ್ ಮಾಡಿರೋವಂಥದ್ದು ಶಂಕರ್ ನಾಗ್. ಇದಕ್ಕೂ ಸಹ ಅವರ ಕಾರ್ಟೂನ್ಗಳು ಹೆಚ್ಚಾಗಿ ಕಂಡುಬಂದವು. ನೆಕ್ಸ್ಟ್, ಲಕ್ಷ್ಮಣ್ಸ್ ಮಿಸ್ಟರ್ ಸಿಟಿಸನ್ ಆರ್ ಕಾಮನ್ ಮ್ಯಾನ್ ಕಾರ್ಟೂನ್ಸ್ ಬಿಕೇಮ್ ಸೋ ಪಾಪ್ಯುಲರ್ ದಟ್ ಪೀಪಲ್ ಹೂ ಬಾಟ್ ದ ಟೈಮ್ಸ್ ಆಫ್ ಇಂಡಿಯಾ paid special interest to his cartoons. In this way, he became very popular in India. ಇದಲ್ಲದೆ ಲಕ್ಷ್ಮಣ್ ಅವರ ಮಿಸ್ಟರ್ ಸಿಟಿಸನ್ ಅಥವಾ ಕಾಮನ್ ಮ್ಯಾನ್ ಹೇಳುವಂಥ ಕಾರ್ಟೂನು ಹೆಚ್ಚು ಪಾಪ್ಯುಲರ್ ಆಯಿತು. ಹಾಗೆ ದ ಟೈಮ್ಸ್ ಆಫ್ ಇಂಡಿಯಾ ಇದು ಈ ಕಾರ್ಟೂನ್ಗಳ ಬಗ್ಗೆ ಹೆಚ್ಚು ಇಂಟ್ರೆಸ್ಟನ್ನು ತೋರಿಸ್ತಾ ಹೋಯಿತು. ಹೀಗೆ ಲಕ್ಷ್ಮಣ್ ಅವರು ಹೆಚ್ಚು ಪಾಪ್ಯುಲರ್ ಕಾರ್ಟೂನಿಸ್ಟ್ ಆಗಿ ಇಂಡಿಯಾದಲ್ಲಿ ಬೆಳವಣಿಗೆಯನ್ನು ಹೊಂದಿದ್ರು. ಇದು ಲಕ್ಷ್ಮಣ್ ಇವರ ಕುರಿತಾದಂಥ ಒಂದು ಸ್ಟೋರಿ ಆಗಿದೆ. ಇದರ ಕುರಿತಾಗಿ ನೆಕ್ಸ್ಟ್ ನಾವು ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. RK ಲಕ್ಷ್ಮಣ್ ಫಸ್ಟ್ ಸ್ಟಾರ್ಟೆಡ್ ಡ್ರಾಯಿಂಗ್ ಇನ್ ದ ಆಬ್ಜೆಕ್ಟ್ಸ್ ದಟ್ ಹಿ ಅಬ್ಸರ್ವ್ಡ್. ಲಕ್ಷ್ಮಣ್ ವಾಸ್ ಅಟ್ರಾಕ್ಟೆಡ್ ಬೈ ದ ಪಿಕ್ಚರ್ಸ್ ದಟ್ ಅಬ್ಸರ್ವ್ಡ್ ಇನ್ ನ್ಯೂಸ್ ಪೇಪರ್. Also observed objects around him like leaves, lizard-like creature, and number of crows on rooftops of the opposite building. He started drawing. ಅದೇ ಕೇಳಿರೋ ಕ್ವಶನ್ನು, ಎಲ್ಲಿ ಡ್ರಾಯಿಂಗ್ ಮಾಡ್ತಾ ಇದ್ರು ಅವ್ರು ಅದನ್ನ ಅಂತ. ಪಿಕ್ಚರ್ಸ್ ಆನ್ ವಾಲ್, ಡೋರ್ಸ್ ಆ್ಯಂಡ್ ವಿಂಡೋಸ್ ಆಫ್ ಹಿಸ್ ಹೌಸ್. RK ಲಕ್ಷ್ಮಣ್ ಫಸ್ಟ್ ಸ್ಟಾರ್ಟೆಡ್ ಡ್ರಾಯಿಂಗ್ ದಟ್ ದ ಆಬ್ಜೆಕ್ಟ್ಸ್ he observed on the walls of his house. ಆಪ್ಷನ್ 3 ಸರಿಯಾಗಿದೆ ಇಲ್ಲಿ. RK ಲಕ್ಷ್ಮಣ್ created a popular mascot for Asian Paints group called Gattu in 1954. ಆಪ್ಷನ್ 4 ದ ಏಷ್ಯನ್ ಪೇಂಟ್ಸ್ ಗ್ರೂಪ್. 33ನೇ ಕ್ವಶನ್, ದ ಆಬ್ಜೆಕ್ಟ್ಸ್ ಲೈಕ್ ಲಿಸಾರ್ಡ್ and crows around RK Lakshman inspired him to be mischievous, be a great cartoonist, be a character in his brother's book, be the captain of local team.
he would also observe object around him like leaves, lizard like creature and numbers of crows. ಇವುಗಳೆಲ್ಲ ಅವ್ರಿಗೆ ಏನಾಗಲಿಕ್ಕೆ ಇನ್ಸ್ಪೈರ್ನ ಮಾಡ್ತು ಟು ಬಿಕಮ್ ಅ ಗ್ರೇಟ್ ಕಾರ್ಟೂನಿಸ್ಟ್. ಅವರನ್ನು ಒಂದು ಉತ್ತಮವಾದ ಕಾರ್ಟೂನಿಸ್ಟ್ ಆಗಲಿಕ್ಕೆ ಇನ್ಸ್ಪೈರ್ ಮಾಡ್ತು. ಆಪ್ಷನ್ 2 ಸರಿಯಾಗಿದೆ. 34th question. Lakshman became very popular when option he became a captain, people showed special interest in his cartoon, he drew picture on the wall, his brother wrote books. Lakshman's Mr. Citizen or Common Man cartoon became so popular that the people who bought paid special interest to his cartoon. In this way, he became a very popular way. So answer ಏನಾಯಿತು? People showed special interest in his cartoon. Option 2. Lakshman became very popular when people show special interest in his cartoon. 35th question. Mischievous, mischief, famous. ಮಿಸ್ಚೀವಿಯಸ್ ಅಂದರೆ ಕಿಲಾಡಿತನ ಅಂದರೆ ಇದು ಕಿಲಾಡಿ. ಫೇಮಸ್ ಅಂದರೆ ಪ್ರಸಿದ್ಧ. ಅದಕ್ಕೆ ಸರಿಯಾದಂಥದ್ದು ಯಾವುದು ಆಗುತ್ತೆ? ಫೇಮ್ಡ್, ಫೇಮ್, ಫ್ಯಾಮ್ಯೂಸ್ಲಿ ಫೇಮಿಂಗ್. ಆಪ್ಷನ್ 2 ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಫೇಮಸ್, ಫೇಮ್. 36th question. The example for a compound word found in a passage is option cricket team, lizard like, story writer, cartoon picture. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 lizard like. ಇದೊಂದು ಕಂಪೌಂಡ್ ವರ್ಡ್ ಆಗಿದೆ. 37ನೆಯ ಪ್ರಶ್ನೆ. The simple present form of the word paid. ಆಪ್ಷನ್ 1 ಪೇಯಿಂಗ್, ಆಪ್ಷನ್ 2 ವಿಲ್ ಪೇ, ಆಪ್ಷನ್ 3 ಪೇ, ಆಪ್ಷನ್ 4 ಟು ಪೇ. ಸಿಂಪಲ್ ಪ್ರೆಸೆಂಟ್ ಫಾರ್ಮನ್ನು ಕೇಳಿದ್ದಾರೆ. ಪೇಯ್ಡ್ ಇದು ಸಿಂಪಲ್ ಪಾಸ್ಟ್ ಫಾರ್ಮ್ನಲ್ಲಿ ಇರುವಂಥದ್ದು. ಇದನ್ನ ಸಿಂಪಲ್ ಪ್ರೆಸೆಂಟ್ ಫಾರ್ಮಲ್ಲಿ ಪೇ ಅಂತ ಆಗುತ್ತೆ. ಆಪ್ಷನ್ 3 ಕರೆಕ್ಟ್ ಆಗಿದೆ. ಈ ಟೆನ್ಸ್ಗಳ ಬಗ್ಗೆ ಸರಿಯಾಗಿ ಅರ್ಥವನ್ನು ತಿಳ್ಕೊಂಡಿರೋದು ಇಂಪಾರ್ಟೆಂಟ್ ಆಗುತ್ತೆ. ಟೆನ್ಸ್ಗಳ ಮೇಲೆ ಅಂದರೆ ಇಂಗ್ಲೀಷ್ ಗ್ರಾಮರ್ಗಳ ಮೇಲಿನ ಕ್ವಶನ್ಗಳಲ್ಲಿ ಟೆನ್ಸ್ಗಳ ಮೇಲೂ ಸಹ ಕ್ವಶನನ್ನು ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್. ಶಂಕರ್ ನಾಗ್ ಡೈರೆಕ್ಟೆಡ್ ದ ಟೆಲಿಸೀರಿಯಲ್ ಮಾಲ್ಗುಡಿ ಡೇಸ್. ದ ಕರೆಕ್ಟ್ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ಸ್ ಆಸ್ ಆನ್ಸರ್ ಈಸ್. ಅಂಡರ್ಲೈನ್ ಮಾಡಿರುವಂತಹ ವರ್ಡ್ ಯಾವುದು ಇಲ್ಲಿ? ಮಾಲ್ಗುಡಿ ಡೇಸ್. ಇದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಹೂ ಡೈರೆಕ್ಟೆಡ್ ದ ಟೆಲಿಸೀರಿಯಲ್ ಮಾಲ್ಗುಡಿ ಡೇಸ್. ಹೂ ಡೈರೆಕ್ಟೆಡ್ ಅಂತ ಕೇಳಿದ್ರೆ ಇಲ್ಲಿ ಶಂಕರ್ನಾಗ್ ಡೈರೆಕ್ಟೆಡ್ ಅಂತ ಬರ್ತಿತ್ತು, ಅದಕ್ಕೆ ಅಂಡರ್ಲೈನ್ ಇಲ್ಲ. ಸೊ ಅದು ಸರಿಯಾದಂಥ ಆನ್ಸರ್ ಆಗೋದಿಲ್ಲ. ನೆಕ್ಸ್ಟು ಹೂ ವಾಸ್ ಶಂಕರ್ನಾಗ್. ಶಂಕರ್ನಾಗ್ ಯಾರು ಅಂತ ಕೇಳಿದ್ದಾರೆ. ಹೂ ವಾಸ್ ಶಂಕರ್ನಾಗ್ ಅಂತ ಬಂದಿದ್ರೆ ಶಂಕರ್ನಾಗ್ ವಾಸ್ ಅ ಡೈರೆಕ್ಟರ್ ಆಗ್ತಿತ್ತು. ಸೊ ಇಲ್ಲೂ ಮಾಲ್ಗುಡಿ ಡೇಸ್ ಹೇಳುವಂಥದ್ದು ಆನ್ಸರ್ ಆಗಿ ಬರೋದಿಲ್ಲ. ವಾಟ್ ವಾಸ್ ಮಾಲ್ಗುಡಿ ಡೇಸ್ ಕ್ವಶನ್ ಇದ್ದರೆ ಮಾಲ್ಗುಡಿ ಡೇಸ್ ಅನ್ನುವಂಥದ್ದು ಏನು? ಅದೊಂದು ಟೆಲಿಸೀರಿಯಲ್. ಮಾಲ್ಗುಡಿ ಡೇಸ್ ವಾಸ್ ಅ ಟೆಲಿಸೀರಿಯಲ್ ಅಂತ ಆನ್ಸರ್ ಆಗ್ತಿತ್ತು. ಅಲ್ಲೂ ಮಾಲ್ಗುಡಿ ಡೇಸ್ ಹೇಳುವಂಥದ್ದು ಆನ್ಸರ್ ಆಗಿ ಬರೋದಿಲ್ಲ. ಸೊ ಆಪ್ಷನ್ 1, 2, 3 ಮೂರೂ ಸರಿಯಲ್ಲ ಅಂದರೆ ಉಳಿದಿರೋದು ಆಪ್ಷನ್ 4 ಅದೇ ಸರಿಯಾದಂಥ ಉತ್ತರ ಆಗಿರಬೇಕಾಗುತ್ತೆ. ವಿಚ್ ವಾಸ್ ದ ಟೆಲಿಸೀರಿಯಲ್ ಡೈರೆಕ್ಟೆಡ್ ಬೈ ಶಂಕರ್ನಾಗ್. ಯಾವ ಟೆಲಿಸೀರಿಯಲ್ ಇದು ಶಂಕರ್ನಾಗ್ ಅವರಿಂದ ಡೈರೆಕ್ಟ್ ಮಾಡಲ್ಪಟ್ಟಿತು ಅಂತ ಕೇಳಿದ್ರು ಅವರು. ಅಂಡರ್ಲೈನ್ ದ ವರ್ಡ್ ಈಸ್ ಮಾಲ್ಗುಡಿ ಡೇಸ್. ಸೊ ಆನ್ಸರ್ ಈಸ್ ಮಾಲ್ಗುಡಿ ಡೇಸ್. ದ ಟೆಲಿಸೀರಿಯಲ್ ವಾಸ್ ಡೈರೆಕ್ಟೆಡ್ ಬೈ ಶಂಕರ್ನಾಗ್. ಸೊ ಆಪ್ಷನ್ 4 ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟು 39ಇಂದ 45ವರೆಗೆ ಒಟ್ಟು 7 ಕ್ವಶನ್ಗಳು. ನೆಕ್ಸ್ಟ್ 7 ಕ್ವಶನ್ಗಳು ಪೋಯಟ್ರಿಗೆ ಸಂಬಂಧಪಟ್ಟಂಥ ಕ್ವಶನ್ಗಳಾಗಿದೆ. ಈಗ ಅದನ್ನು ನೋಡ್ತಾ ಹೋಗೋಣ ನಾವು. ಮಿಸ್ಟರ್ ನೋಬಡಿ. ಪೋಯಟ್ರಿ ನೇಮ್ ಮಿಸ್ಟರ್ ನೋಬಡಿ. ಐ ನೋ ಅ ಫನ್ನಿ ಲಿಟ್ಲ್ ಮ್ಯಾನ್ ಆಸ್ ಕ್ವೈಟ್ ಆಸ್ ಮೌಸ್ ಹೂ ಡಸ್ ದ ಮಿಸ್ಚಿಫ್ ದಟ್ ಈಸ್ ಡನ್ ಇನ್ ಎವ್ರಿಬಡೀಸ್ ಹೌಸ್. ದರ್ ಇಸ್ ನೋ ಒನ್
ever sees his face, and yet we all agree that every plate we break was cracked by Mr. Nobody. 'Tis he who always tears our books, who leaves our doors ajar. He pulls the buttons from our shirt and scatters pins afar. That squeaking door will always squeak because of this, you see. We leave the oiling to be done by Mr. Nobody. He puts damp wood upon the fire so kettles cannot boil. His are the feet that bring in mud and all the carpets soil. The papers always are mislaid. Who had them last but he? There is no one tosses them about but Mr. Nobody. 39th question. As quiet as mouse. The figure of speech used here is option 1 simile, 2 metaphor, C third personification, fourth alliteration. ನೋಡಿದ ಕೂಡಲೇ ಇದರಲ್ಲಿ ಫಿಗರ್ ಆಫ್ ಸ್ಪೀಚ್ ಯಾವುದು ಅಂತ ಗೊತ್ತಾಗುತ್ತೆ, ಯಾಕೆಂದರೆ ಆ್ಯಸ್ ಅನ್ನೋದು ಬಂದಿದೆ. ಸೊ ಆಪ್ಷನ್ 1 ಇಲ್ಲಿ ಕರೆಕ್ಟ್ ಆಗುತ್ತೆ. ಸಿಮಿಲಿ ಇಲ್ಲಿ ಕರೆಕ್ಟ್ ಆಗುತ್ತೆ. ಆ್ಯಸ್, ಲೈಕ್ ಈ ಥರದಂತಹ ವರ್ಡ್ಗಳು ಬಂದರೆ ಅದು ಫಿಗರ್ ಆಫ್ ಸ್ಪೀಚಲ್ಲಿ ಸಿಮಿಲಿ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಹಿ ಪುಟ್ಸ್ ಡ್ಯಾಂಪ್ ವುಡ್ ಅಪಾನ್ ದ ಫೈರ್. ದ ಕರೆಕ್ಟ್ ಕ್ವಶನ್ ಟು ಬಿ ಆಸ್ಕ್ಡ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ ಆ್ಯಸ್ ಆನ್ಸರ್ ಈಸ್. ಅಂಡರ್ಲೈನ್ಡ್ ವರ್ಡ್ ಯಾವುದು? ಅಪಾನ್ ದ ಫೈರ್. ಸೊ ಅಪಾನ್ ಅಂದರೆ ಎಲ್ಲಿ ಹಿ ಪುಟ್ಸ್ ಡ್ಯಾಂಪ್ ವುಡ್ ಅಪಾನ್ ದ ಫೈರ್. ಡ್ಯಾಂಪ್ ಫುಡ್ಡನ್ನು ಎಲ್ಲಿ ಇಟ್ಟಿದ್ದಾನೆ ಹೇಳುವಂಥದ್ದು ಕ್ವಶನ್ ಆಗಬೇಕು. ಸೊ ವ್ಯಾರ್ ಹೇಳುವಂಥದ್ದು WH ವರ್ಡಲ್ಲಿ ಬರಲೇಬೇಕು. ಅದು 4 ಕ್ವಶನ್ಗೂ ಬಂದಿದೆ. ಸೊ ನೆಕ್ಸ್ಟ್ ಏನನ್ನ ನಾವು ನೋಡಬೇಕು ಹಾಗಿದ್ರೆ ಅದರಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದು ಬರುತ್ತೆ ಅಂತ ನೋಡಬೇಕು. ಹಿ ಪುಟ್ಸ್ ಅಂದರೆ ಯಾವುದ್ರಲ್ಲಿದೆ? ಇದು ಸಿಂಪಲ್ ಪ್ರೆಸೆಂಟ್ ಥರ್ಡ್ ಪರ್ಸನ್ನಲ್ಲಿ ಇದೆ. ಸೊ ಕ್ವಶನ್ ಥರ್ಡ್ ಪರ್ಸನ್ನಲ್ಲಿ ಬಂದಾಗ ಹಿ ಡಿಡ್ ಇದು ಪಾಸ್ಟ್ ಟೆನ್ಸ್ಗೆ ಬಂತು. ಹಿ ಹ್ಯಾಸ್ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಆಯಿತು. ಹಿ ವಿಲ್ ಇದು ಫ್ಯೂಚರ್ ಟೆನ್ಸಲ್ಲಿ ಆಯಿತು. ಸೊ ಇದು 3 ತಪ್ಪಾಯಿತು ಅಂದರೆ ಉಳಿದಿರೋದು ಆಪ್ಷನ್ 1. ಹಿ ಡಸ್ ಥರ್ಡ್ ಪರ್ಸನ್ ಸಿಂಪಲ್ ಪ್ರೆಸೆಂಟಲ್ಲಿ. ಕ್ವಶನ್ಗೆ ಬಂದಾಗ ವ್ಯಾರ್ ಡಸ್ ಹಿ ಪುಟ್ ದ ಡ್ಯಾಮ್, ಆಪ್ಷನ್ 1 ಇಲ್ಲಿ ಸರಿಯಾಗುತ್ತೆ. 41th ಕ್ವಶನ್. ಇನ್ ದಿಸ್ ಪೋಯಮ್ ಮಿಸ್ಟರ್ ನೋಬಡಿ ಈಸ್ ಆಪ್ಷನ್ 1 ಅ ಸ್ಟ್ರೇಂಜರ್, an imaginary person, a neighbor, the poet. In this poem Mr. Nobody is. ನೋಬಡಿ ಹೇಳುವಂಥವ್ರು ಯಾರು ಅಂತ ಇಲ್ಲಿ ಕೇಳಿದ್ದಾರೆ. ಅವರು ಯಾರು ಅನ್ನೋದು ಗೊತ್ತೇ ಇಲ್ಲ ಇಲ್ಲಿ ಯಾರಿಗೂ, ಅವರ ಫೇಸನ್ನು ನೋಡಲೇ ಇಲ್ಲ. ಸೊ ಅವರೊಂದು ಸ್ಟ್ರೇಂಜರ್ ಅಂದರೆ ಪರಿಚಯ ಇಲ್ಲದೆ ಇದ್ದವರು, ಅಪರಿಚಿತರು. ಆಪ್ಷನ್ 1 ಸರಿಯಾಗಿದೆ. 42. ಇನ್ ದಿಸ್ ಪೋಯಮ್ ದ ಪೋಯಟ್ ಈಸ್ ಆಪ್ಷನ್ 1 ಅಡ್ವೈಸಿಂಗ್ ಮಿಸ್ಟರ್ ನೋಬಡಿ ನಾಟ್ ಟು ಮೇಕ್ ಮಿಸ್ಚಿಫ್. ಆಪ್ಷನ್ 2 ಬ್ಲೇಮಿಂಗ್ ಮಿಸ್ಟರ್ ನೋಬಡಿ ಫಾರ್ ಆಲ್ ದ ಮಿಸ್ಚಿಫ್. ಆಪ್ಷನ್ 3 ಸ್ಕಾಲ್ಡಿಂಗ್ ದ ಪೀಪಲ್ ಹೂ ಮೇಕ್ ಮಿಸ್ಚಿಫ್. 4 ಪ್ರೊಟೆಕ್ಟಿಂಗ್ ಮಿಸ್ಟರ್ ನೋಬಡಿ ಈವನ್ ಥೋ ಹಿ ಡಸ್ ಮಿಸ್ಚಿಫ್. ಈ ಪೋಯಮಲ್ಲಿ ಪೋಯೆಟ್ ಏನು ಮಾಡ್ತಾ ಇದ್ದಾರೆ? ಅವರಿಗೆ ಅಡ್ವೈಸ್ ಮಾಡ್ತಾ ಇದ್ದಾರಾ, ಬ್ಲೇಮ್ ಮಾಡ್ತಾ ಇದ್ದಾರಾ, ಅಥವಾ ಉಳಿದವರನ್ನು ಬೈತಾ ಇದ್ದಾರಾ, ಅಥವಾ ಅವರನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರಾ? ಇದರಲ್ಲಿ ಆ ಮಿಸ್ಟರ್ ನೋಬಡಿ, ಆ ಸ್ಟ್ರೇಂಜರ್ ಏನಿದ್ದಾರ ಅವರಿಗೆ ಬ್ಲೇಮ್ ಮಾಡ್ತಿದ್ದಾರೆ. ಅವನು ಹೀಗೆ ಮಾಡ್ತಿದ್ದಾರೆ ಅವರನ್ನು ತೆಗಳ್ತಾ ಇರುವಂಥದ್ದು. ಸೊ ಆಪ್ಷನ್ 2 ಸರಿಯಾಗಿದೆ. 43ನೇ ಕ್ವಶನ್. ದ ಟೋನ್ ಆಫ್ ದ ಪೋಯಮ್ ಈಸ್. ಈ ಪೋಯಮ್ನ ಟೋನ್ ಏನು ಅಂದರೆ ಟೋಟಲ್ ಆಶಯ ಏನನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ಈ ಪೋಯಮ್? ಕ್ಯಾಶುವಲ್, ಪ್ಲೇಫುಲ್, ಜಾಯ್ಫುಲ್, ಫನ್ನಿ. ಕ್ಯಾಶುವಲ್ ಸಾಮಾನ್ಯವಾದಂಥ ಒಂದು ಪದ್ಯವಾಯಿತು, ಅಥವಾ ಪ್ಲೇಫುಲ್ ಪದ್ಯನ ನಾಟಕೀಯವಾದಂಥದ್ದು, ಅಥವಾ ಜಾಯ್ಫುಲ್ ಸಂತೋಷಕರವಾದಂಥದ್ದ, ಅಥವಾ ಫನ್ನಿ ಹಾಸ್ಯಾಸ್ಪದವಾದಂಥದ್ದ. ಸ್ಟಾರ್ಟಿಂಗಲ್ಲೇ ಅವ್ರು ಹೇಳಿದ್ದಾರೆ ಫನ್ನಿ ಮ್ಯಾನ್ ಅಂದರೆ ಇದು
ಪೋಯಮ್ ಕೂಡ ಒಂದು ಫನಿ ಪೋಯಮ್ ಆಗಿದೆ. ಸೊ ಆಪ್ಷನ್ 4 ರೈಟ್ ಆಗುತ್ತೆ. 44th ಕ್ವಶನ್, ದ ಮೆಸೇಜ್ ಆಫ್ ಹಿಸ್ ಪೋಯಮ್ ಈಸ್. ಈ ಪೋಯಮ್ನ ಮೆಸೇಜ್ ಏನು? ಆಪ್ಷನ್ 1, ವಿ ಶುಡ್ ಬ್ಲೇಮ್ ಮಿಸ್ಟರ್ ನೋಬಡಿ. ನಾವು ಅವರ ಮಿಸ್ಟರ್ ನೋಬಡಿಯನ್ನು ಬ್ಲೇಮ್ ಮಾಡಬೇಕು. ವಿ ಶುಡ್ ಬಿ ಕೇರ್ಫುಲ್ ವಿತ್ ಒನ್ ಥಿಂಗ್ಸ್. ನಾವು ಕೇರ್ಫುಲ್ ಆಗಿರಬೇಕು ಒಂದು ವಸ್ತುವಿನ ಬಗ್ಗೆ. ವಿ ಶುಡ್ ನಾಟ್ ಬ್ಲೇಮ್ ಅವರ್ ಸೆಲ್ಫ್. ನಮ್ಮ ಬಗ್ಗೆ ನಾವು ತೆಗಳಿಕೆಯನ್ನು ಮಾಡ್ಕೋಬಾರ್ದು. ವಿ ಶುಡ್ ಬಿ ರೆಸ್ಪಾನ್ಸಿಬಲ್ ಫಾರ್ ವಾಟ್ ವಿ ಡೂ. ನಾವು ಏನು ಮಾಡ್ತೇವೋ ಅದಕ್ಕೆ ನಾವು ರೆಸ್ಪಾನ್ಸಿಬಲ್ ಆಗಿ ಇರಬೇಕು. ಈ ಪೋಯಮ್ ಹೇಳುವಂಥದ್ದೇನು? ನಾವು ಏನು ಮಾಡ್ತೇವೋ ಅದಕ್ಕೆ ನಾವು ರೆಸ್ಪಾನ್ಸಿಬಲ್ ಆಗಿರಬೇಕು. ಮಿಸ್ಟರ್ ನೋಬಡಿ ಆಗಿರ್ಬೋದು ಅಥವಾ ಉಳಿದವರಾಗಿರ್ಬೋದು, ಅವರು ಏನು ಮಾಡ್ತಾರೋ ಅದ್ರ ಬಗ್ಗೆ ಅವರು ಕೇರ್ಫುಲ್ ಆಗಿ ಇರಬೇಕು, ರೆಸ್ಪಾನ್ಸಿಬಲ್ ಆಗಿರಬೇಕು ಅಂತ ಹೇಳಿದ್ದಾರೆ. ಸೊ ಆಪ್ಷನ್ 4 ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. 45 ಕ್ವಶನ್, ದ ವರ್ಡ್ ಬ್ರೇಕ್ ರೈಮ್ಸ್ ವಿತ್ ಕ್ರಿಕ್, ಗ್ರೀಕ್, ಕ್ವೇಕ್, ಫ್ರೀಕ್. ಬ್ರೇಕ್ ಇದು ಆಪ್ಷನ್ 4, ಫ್ರೀಕ್ ಇದ್ರ ಜೊತೆ ರೈಮಿಂಗ್ ವರ್ಡ್ ಆಗುತ್ತೆ. ಸೊ 31 45ವರೆಗಿನ ಪ್ಯಾಸೇಜನ್ನು ನಾವು ಈಗ ನೋಡಿದ್ದೇವೆ. ನಾವು ಏನನ್ನು ಪ್ಯಾಸೇಜಲ್ಲಿ ಅರ್ಥ ಮಾಡ್ಕೊಂಡಿದ್ದೇವೋ ಅದರ ಬೇಸ್ ಮೇಲೆ ಇಲ್ಲಿ ಆನ್ಸರನ್ನು ಹೇಳಿರುವಂಥದ್ದು. ಇದು 100% ಕರೆಕ್ಟ್ ಆದಂಥ ಆನ್ಸರ್ ಅಂತ ನಾನು ಹೇಳ್ತಾ ಇಲ್ಲ, ಅರ್ಥ ಮಾಡ್ಕೊಂಡಿರೋದಕ್ಕೆ ಅನುಗುಣವಾಗಿ ಹಾಕಿರುವಂಥದ್ದು. ಮತ್ತು ಇದೇ ಪ್ಯಾಸೇಜ್ಗಳು TET ಎಲ್ಲ ನಿಮಗೆ ರಿಪೀಟ್ ಆಗಿ ಕೇಳ್ತಾರೆ ಅನ್ನೋಂಥದ್ದು ಅಲ್ಲ. ಯಾವ ರೀತಿಯಾಗಿ ಪ್ಯಾಸೇಜನ್ನು ನಾವು ಬಿಡಿಸ್ಬೇಕು ಹೇಳುವಂಥದ್ದು ಅರ್ಥ ಆಗಬೇಕು ಹೇಳೋ ದೃಷ್ಟಿಯಿಂದ ಈ ಪ್ಯಾಸೇಜನ್ನು ಡೀಟೇಲ್ ಆಗಿ ಓದಿ ಕ್ವಶನನ್ನು ಬಿಡಿಸಿರುವಂಥದ್ದು. ಸೊ ಇದರಲ್ಲಿ ಆನ್ಸರ್ಗಳೇನಾದರೂ ತಪ್ಪಿದ್ರೆ ಅದನ್ನ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು, ಅಥವಾ ಏನಾದರೂ ಸರಿಪಡಿಸ್ಕೊಳ್ಳುವಂಥದ್ದಿದ್ರೆ ಅದನ್ನು ಕಮೆಂಟ್ನಲ್ಲಿ ತಿಳಿಸ್ಬೋದು. ಈಗ ನೆಕ್ಸ್ಟು 46th ಕ್ವಶನಿಂದ ನಾವು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. 46th ಕ್ವಶನ್, ಪ್ಲ್ಯಾಂಟ್ಸ್ ಡ್ಯಾಶ್ ದರ್ ಓನ್ ಫುಡ್ಸ್. ದ ಕರೆಕ್ಟ್ ವರ್ಬ್ ಫಾರ್ಮ್ ಟು ಬಿ ಫಿಲ್ಡ್ ಇನ್ ದಿಸ್ ಬ್ಲ್ಯಾಂಕ್ ಈಸ್. ಆಪ್ಷನ್ 1 ಮೇಕ್ಸ್, ಆಪ್ಷನ್ 2 ಮೇಕಿಂಗ್, ಆಪ್ಷನ್ 3 ಮೇಕ್ಸಸ್, ಆಪ್ಷನ್ 4 ಮೇಡ್. ಇಲ್ಲಿ ಪ್ಲ್ಯಾಂಟ್ಸ್ ಡ್ಯಾಶ್ ದರ್ ಓನ್ ಫುಡ್ಸ್, ಪ್ಲ್ಯಾಂಟ್ಸ್ ಪ್ಲೂರಲ್ ಫಾರ್ಮಲ್ಲಿ ಇರೋದಕ್ಕೆ ಮೇಕ್ ಆಪ್ಷನ್ 1 ಸರಿಯಾದಂಥ ಉತ್ತರ ಆಗುತ್ತೆ. 47ನೇ ಕ್ವಶನ್, ವಾಟ್ ಎನ್ ಆನೆಸ್ಟ್ ಮ್ಯಾನ್ ಹಿ ಈಸ್. ದ ಸ್ಟೇಟ್ಮೆಂಟ್ ಎಂಡ್ಸ್ ವಿತ್ ವಾಟ್ ಅನ್ ಆನೆಸ್ಟ್ ಮ್ಯಾನ್ ಹಿ ಈಸ್. ಈ ಸ್ಟೇಟ್ಮೆಂಟ್ ಯಾವ ಒಂದು ಪಂಕ್ಚುಯೇಷನ್ ಮಾರ್ಕಿಂದ ಎಂಡ್ ಆಗುತ್ತೆ? ಕ್ವಶನ್ ಮಾರ್ಕ್ಸ್, ಕಾಮಾ, ಆಶ್ಚರ್ಯ ಸೂಚಕ, ಫುಲ್ ಸ್ಟಾಪ್, ಯಾವುದರಿಂದ ಎಂಡ್ ಆಗುತ್ತೆ? ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ 3, ವಾಟ್ ಎನ್ ಆನೆಸ್ಟ್ ಮ್ಯಾನ್ ಹಿ ಈಸ್, ಆಶ್ಚರ್ಯವಾಗಿ ಕೇಳಿರುವಂಥದ್ದು. 48ನೇ ಕ್ವಶನ್, ಅಮೂಲ್ಯ ಅಪ್ಲೈಡ್ ಡ್ಯಾಶ್ ಅ ಜಾಬ್ ವಿತ್ ದ ಲೋಕಲ್ ನ್ಯೂಸ್ ಪೇಪರ್. ದ ಕರೆಕ್ಟ್ ಪ್ರಿಪೋಸಿಷನ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್. ಅಮೂಲ್ಯ ಅಪ್ಲೈಡ್ ಮಾಡಿದ್ದಾಳೆ ಒಂದು ಜಾಬ್ಗಾಗಿ ಲೋಕಲ್ ನ್ಯೂಸ್ ಪೇಪರ್ನಲ್ಲಿ. ಅಪ್ಲೈಡ್ ಫಾರ್ ಅ ಜಾಬ್, ಆಪ್ಷನ್ 3 ಇಲ್ಲಿ ಸರಿಯಾಗುತ್ತೆ. 49ನೇ ಕ್ವಶನ್, ಆನೆಸ್ಟಿ ಈಸ್ ದ ಡ್ಯಾಶ್ ಪಾಲಿಸಿ. ದ ಕರೆಕ್ಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್. ಆಪ್ಷನ್ 1 ಗುಡ್, 2 ಬೆಸ್ಟ್, 3 ಬೆಟರ್, 4 ಟು ಗುಡ್. ಆನೆಸ್ಟಿ ಈಸ್ ದ ಬೆಸ್ಟ್, ಆಪ್ಷನ್ 2 ಇಲ್ಲಿ ಸರಿಯಾಗುತ್ತೆ. ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಇದು ಬರುತ್ತೆ, ಹಾಗಾಗಿ ದ ಬೆಸ್ಟ್ ಇದು ಸರಿಯಾಗುತ್ತೆ. ನೆಕ್ಸ್ಟ್ ಕ್ವಶನ್, 3-3 ಮೇಕ್ಸ್ 6. ದ ಕರೆಕ್ಟ್ ಲಿಂಕರ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್. ಆಪ್ಷನ್ 1 ಫಾರ್, 2 ಸೋ, ಆಪ್ಷನ್ 3 ಬಟ್, ಆಪ್ಷನ್ 4 ಆ್ಯಂಡ್. 3ಗೆ 3ಯನ್ನು ಸೇರಿಸಿದರೆ 6 ಆಗುತ್ತೆ, 6 ಆಗುತ್ತೆ ಅಂತ ಹೇಳಿರೋದು. 3 and 3 make 6, or 3 for 3 make 6, 3 so 3 6, or 3 but 3 make 6. ಇಲ್ಲಿ ಸರಿಯಾದಂಥ ಉತ್ತರ 3 and 3 make 6, ಆಪ್ಷನ್ 4 ಸರಿಯಾಗಿದೆ. 51ನೇ ಕ್ವಶನ್, ಫ್ಲೂಯೆನ್ಸಿ ಜನರಲಿ ರೆಫರ್ಸ್ ಟು. ಆಪ್ಷನ್ 1 ದ ಗ್ರೇಟ್ ಸ್ಪೀಡ್ ಇನ್ ಸ್ಪೀಕಿಂಗ್, ಆಪ್ಷನ್ 2 ದ reproduction of information, option 3 the speaking without any step, option 4 the natural language interaction.
ಫ್ಲೂಯೆಂಟ್ ಆಗಿ ಮಾತನಾಡೋದು, ಸರಾಗವಾಗಿ ಅಥವಾ ನಿರರ್ಗಳವಾಗಿ ಮಾತನಾಡುವಂಥದ್ದು ಏನನ್ನ ರೆಫರ್ ಮಾಡುತ್ತೆ? ಇಲ್ಲಿ ಸರಿಯಾದಂಥ ಉತ್ತರ ಏನಾಗುತ್ತೆ? ಭಾಷೆಯನ್ನು ನ್ಯಾಚುರಲ್ ಆಗಿ ಭಾಷೆಯನ್ನು ಮಾತಾಡುವಂಥದ್ದು ನಿರರ್ಗಳವಾಗಿ ಮಾತನಾಡಿದ್ದನ್ನು ತೋರಿಸುತ್ತೆ. ಸೊ ಆಪ್ಷನ್ 4 ಇಲ್ಲಿ ಸರಿಯಾದಂಥ ಉತ್ತರ ಆಗಿದೆ. 52ನೇ ಕ್ವಶನ್, ಸಮರೈಸಿಂಗ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್ ಸ್ಕಿಲ್. ದ ಫಾಲೋವಿಂಗ್ ಸ್ಕಿಲ್ ಹೆಲ್ಪ್ಸ್ ಇನ್ ಗುಡ್ ಸಮರೈಸಿಂಗ್: ಕ್ವಶನಿಂಗ್, ನೋಟ್ ಮೇಕಿಂಗ್, ಕ್ಲಾಸಿಫೈಯಿಂಗ್, ಕಲೆಕ್ಟಿಂಗ್. ಸಮ್ಮರೈಸ್ ಮಾಡಿಕೊಳ್ಳುವಂಥದ್ದು ಇಂಪಾರ್ಟೆಂಟ್ ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್ ಸ್ಕಿಲ್. ಯಾರಾದರೂ ಏನಾದರೂ ಹೇಳ್ತಿದ್ದಾರೆ ಅಂದರೆ ಅದನ್ನು ಸಮರೈಸ್ ಮಾಡ್ಕೊಳ್ಳೋದು, ಅಥವಾ ಏನಾದರೂ ಒಂದು ಬೋರ್ಡ್ ಮೇಲೆ ಆಗಿರ್ಬೋದು ಬರೆದಿರುವಂಥದ್ದನ್ನು ನೋಟ್ ಮೇಕಿಂಗ್ ಮಾಡಿಕೊಳ್ಳುವಂಥದ್ದು ಯಾವುದಕ್ಕೆ ಯಾವುದನ್ನು ತೋರಿಸುತ್ತೆ? ಕ್ವಶನಿಂಗನ್ನು ತೋರಿಸುತ್ತಾ ಅದು, ಅಥವಾ ಕ್ಲಾಸಿಫೈಯಿಂಗ್ ಮಾಡೋದನ್ನು, ಅಥವಾ ಕಲೆಕ್ಟಿಂಗನ್ನು? ಇದು ಯಾವುದನ್ನು ಇದು ತೋರಿಸೋದಿಲ್ಲ, ಬದಲಾಗಿ ನೋಟ್ ಮೇಕಿಂಗನ್ನು ಇದು ತೋರಿಸುತ್ತೆ. ಸಮರೈಸ್ ಮಾಡ್ಕೊಳ್ಳೋದು ಅಂದರೆ ಶಾರ್ಟ್ ನೋಟ್ ಆಗಿ ಬರ್ಕೊಳ್ಳೋದು ಅಥವಾ ನೋಟ್ ಮಾಡ್ಕೊಳ್ಳೋದು ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಕುಡ್ ಎನಿವನ್ ಟೆಲ್ ಮೀ ಇಫ್ ಡ್ಯಾಶ್ ದ ಫ್ರೇಸ್ ಈಸ್ ಕಾಮನ್ಲಿ ಯೂಸ್ ಇನ್? ಕುಡ್ ಎನಿವನ್ ಟೆಲ್ ಮೀ, ಯಾರಾದರೂ ನನಗೆ ಹೇಳ್ತೀರಾ, ಅಡ್ವೈಸ್ ಮಾಡ್ತಿರುವಂಥದ್ದು. ಆಸ್ಕಿಂಗ್ ಫಾರ್ ಇನ್ಫಾರ್ಮೇಷನನ್ನು ಕೇಳ್ತಾ ಇರುವಂಥದ್ದು. ಗಿವಿಂಗ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರುವಂಥದ್ದು. ಅಪೋಲೋಜೈಂಗ್ ಅಂದರೆ ಕ್ಷಮಾಪಣೆಯನ್ನು ಕೇಳ್ತಾ ಇರುವಂಥದ್ದು. ಕುಡ್ ಎನಿವನ್ ಟೆಲ್ ಮಿ, ಯಾರಾದರೂ ನನಗೆ ಹೇಳ್ತೀರಾ ಅನ್ನೋವಂಥದ್ದು ಆಸ್ಕಿಂಗ್ ಫಾರ್ ಇನ್ಫಾರ್ಮೇಷನ್ ಆಗುತ್ತೆ. ಇನ್ಫಾರ್ಮೇಷನನ್ನು ಕೇಳ್ತಾ ಇರುವಂಥದ್ದು. ಆಪ್ಷನ್ 2 ಇಲ್ಲಿ ಸರಿಯಾದಂಥ ಉತ್ತರ ಆಗಿದೆ. ನೆಕ್ಸ್ಟ್ ಕ್ವಶನ್, ಅ ಟೀಚರ್ ಎಕ್ಸ್ಪ್ಲೇನ್ಸ್ ದ ಡೀಟೇಲ್ ಆಫ್ ಅ ರೈಟಿಂಗ್ ಟಾಸ್ಕ್. ಶಿ ಆಸ್ಕ್ ಸ್ಟೂಡೆಂಟ್ಸ್ ಟು ಕಂಪ್ಲೀಟ್ ದ ಟಾಸ್ಕ್. ಲೇಟರ್ ದ ಟೀಚರ್ ಆಸ್ಕ್ಸ್ ದ ಸ್ಟೂಡೆಂಟ್ಸ್ to exchange their writing and asks them to score it based on the given answer key. The process is a part of. ಅಂದರೆ ಒಂದು ಟೀಚರ್ ಏನಿದ್ದಾರೆ ಅವರು ಒಂದು ರೈಟಿಂಗ್ ಟಾಸ್ಕನ್ನು ಮಕ್ಕಳಿಗೆ ಎಕ್ಸ್ಪ್ಲೇನನ್ನು ಮಾಡ್ತಾರೆ ಮೊದಲು. ನಂತರ ಆ ಟಾಸ್ಕನ್ನು ಮಕ್ಕಳಿಗೆ ಕಂಪ್ಲೀಟ್ ಮಾಡಲಿಕ್ಕೆ ಕೊಡ್ತಾರೆ. ಮಕ್ಕಳು ಆ ಟಾಸ್ಕನ್ನು ಕಂಪ್ಲೀಟ್ ಮಾಡಿ ಆದ ಮೇಲೆ ಅವರವರಲ್ಲೇ ಅವರು ಮಾಡಿದಂಥ ಟಾಸ್ಕನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಕೊಟ್ಟಿರುವಂಥ ಕೀ ಆನ್ಸರ್ನ ಬೇಸಸ್ ಮೇಲೆ ಅದಕ್ಕೆ ಸ್ಕೋರನ್ನು ನೀಡಿ ಅಂತ ಹೇಳ್ತಾರೆ. ಇದು ಯಾವುದರ ಒಂದು ಪಾರ್ಟ್ ಆಗಿದೆ? ಆಪ್ಷನ್ 1 ಸೆಲ್ಫ್ ಅಸೆಸ್ಮೆಂಟ್, ಆಪ್ಷನ್ 2 ಸಮೇಟಿವ್ ಅಸೆಸ್ಮೆಂಟ್, ಆಪ್ಷನ್ 3 ಪೇರ್ ಅಸೆಸ್ಮೆಂಟ್, ಆಪ್ಷನ್ 4 ಫೈನಲ್ ಅಸೆಸ್ಮೆಂಟ್. ಸೆಲ್ಫ್ ಅಸೆಸ್ಮೆಂಟ್ ಅಂದರೆ ಅವರ ಒಂದು ಕಲಿಕೆಯನ್ನು ಅವರೇ ನೋಡ್ಕೊಳ್ಳೋದಾಗುತ್ತೆ. ಸೊ ಇದು ತಪ್ಪಾಗುತ್ತೆ. ಸಮೇಟಿವ್ ಅಸೆಸ್ಮೆಂಟ್ ಇದು ಸಾಧನಾ ಪರೀಕ್ಷೆ ಅಂತ ಎಸ್ಸೆ ಅಂತ ಕರೆಯುವಂಥದ್ದು, ಇದು ಕೂಡ ಅಲ್ಲ. ಫೈನಲ್ ಅಸೆಸ್ಮೆಂಟ್ ಅಂದರೆ ಕೊನೆಯದಾಗಿ ಮಾಡುವಂಥ ಪರೀಕ್ಷೆ, ಆ ಥರದ ಪರೀಕ್ಷೆಗಳೇ ಇಲ್ಲ. ಸೊ ಫೈನಲ್ ಅಸೆಸ್ಮೆಂಟ್ ಕೂಡ ಸರಿಯಲ್ಲ. ಫೈನಲಿ ಉಳಿದಿರೋದು ಪೀರ್ ಅಸೆಸ್ಮೆಂಟ್. ಪೀರ್ ಅಂದರೆ ಅವರ ಗೆಳೆಯರ ಗುಂಪುಗಳ ನಡುವೆ ಎಕ್ಸ್ಚೇಂಜನ್ನು ಮಾಡಿಕೊಂಡು ಅವರು ಸ್ಕೋರನ್ನು ಕೊಟ್ಕೊಂಡಿರುವಂಥದ್ದು. ಸೊ ಆಪ್ಷನ್ 3 ಇಲ್ಲಿ ಸರಿಯಾಗುತ್ತೆ. 55 ಕ್ವಶನ್, the experts have approved both RP and GIE in English language use in Indian context. Here RP stands for received pronunciation, required pronunciation, rational pronunciation, reasonable pronunciation. ಇಲ್ಲಿ ಸರಿಯಾದಂಥ ಉತ್ತರ RP ಅಂತ ಹೇಳಿದ್ರೆ ರಿಸೀವ್ಡ್ ಪ್ರೊನೌನ್ಸಿಯೇಷನ್ ಆಗುತ್ತೆ. ಆಪ್ಷನ್ 1 ಇಲ್ಲಿ ಸರಿಯಾಗಿದೆ. 56ನೇ ಕ್ವಶನ್, ಅ ಟೀಚರ್ ಈಸ್ ವೆರಿ ಪೋರ್ ಇನ್ ಇಂಗ್ಲೀಷ್ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಇನ್ ಇಂಗ್ಲೀಷ್ ಬಟ್ ವೆರಿ ಗುಡ್ ಎಟ್ ಗ್ರಾಮರ್. ಅಂದರೆ ಒಬ್ಬ ಟೀಚರ್ ಏನಿದ್ದಾರೆ ಅವರು ಕ್ಲಾಸ್ ರೂಮ್ ಕಮ್ಯುನಿಕೇಷನ್ನಲ್ಲಿ ಇಂಗ್ಲೀಷ್ನಲ್ಲಿ ತುಂಬ ವೀಕ್ ಇದ್ದಾರೆ, ಬಟ್ ಇಂಗ್ಲೀಷ್ ಗ್ರಾಮರ್ನಲ್ಲಿ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಒನ್ ಆಫ್ ದ ವೇ ಟು ಎನ್ಹ್ಯಾನ್ಸ್ ಹಿಸ್ ಆರ್ ಹರ್ ಕಮ್ಯುನಿಕೇಷನ್ ಸ್ಕಿಲ್, ಅವರ ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಎನ್ಹ್ಯಾನ್ಸ್ ಮಾಡುವಂಥದ್ದು ಯಾವ ವೇದಿಂದ? ಆಪ್ಷನ್ 1 ರೀಡಿಂಗ್ ಹೈಯರ್ ಲೆವೆಲ್ ಬುಕ್ಸ್ ಆನ್ ಗ್ರಾಮರ್, ಗಿವಿಂಗ್ ಪ್ರಾಕ್ಟೀಸ್ ಇನ್ ಲ್ಯಾಂಗ್ವೇಜ್ ಫಂಕ್ಷನ್ಸ್, ಮೇಕಿಂಗ್ ಹಿಮ್ ಆರ್ ಹರ್ ಫಾರ್ಗೆಟ್ ದ ಗ್ರಾಮರ್ he or she had learnt. Fourth one, memorizing the theories of language learning. ಇಲ್ಲಿ ರೀಡಿಂಗ್
ಹೈಯರ್ ಲೆವೆಲ್ ಗ್ರಾಮರ್ ಬುಕ್, ಅವ್ರು ಆಲ್ರೆಡಿ ಗ್ರಾಮರಲ್ಲಿ ಗುಡ್ ಹೋಲ್ಡಲ್ಲಿ ಇದ್ದಾರೆ, ಸೊ ಇದು ಸರಿ ಆಗೋದಿಲ್ಲ. ಮೇಕಿಂಗ್ ಹಿಮ್ ಆರ್ ಹರ್ ಫಾರ್ಗೆಟ್ ದ ಗ್ರಾಮರ್, ಕಲ್ತಿರೋದನ್ನು ಮರೆತು ಬಿಡಿ ಅಂತ ಹೇಳೋದು ಆಗೋದಿಲ್ಲ. ಮೆಮೊರೈಸಿಂಗ್ ದ ಥಿಯರಿ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್, ಭಾಷೆಯ ಥಿಯರಿಗಳನ್ನು ಮೆಮೊರೈಸ್ ಮಾಡ್ಕೊಳ್ಳೋದ್ರಿಂದ ಕಮ್ಯುನಿಕೇಷನ್ ಇಂಪ್ರೂವ್ ಆಗೋದಿಲ್ಲ. ಸೊ ಫೈನಲಿ ಉಳಿದಿರೋದು ಗಿವಿಂಗ್ ಪ್ರಾಕ್ಟೀಸ್ ಇನ್ ಲ್ಯಾಂಗ್ವೇಜ್ ಫಂಕ್ಷನ್, ಲ್ಯಾಂಗ್ವೇಜ್ ಫಂಕ್ಷನ್ಗಳ ಮೇಲೆ ಅವರು ಹೆಚ್ಚೆಚ್ಚು ಪ್ರಾಕ್ಟೀಸನ್ನು ಮಾಡೋದ್ರಿಂದ, ಹೆಚ್ಚೆಚ್ಚು ಮಾತನಾಡೋದ್ರಿಂದ ಕಮ್ಯುನಿಕೇಷನ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ. ಸೊ ಆಪ್ಷನ್ 2 ಇಲ್ಲಿ ಸರಿಯಾಗಿದೆ. 57ನೇ ಕ್ವಶನ್, there are a number of methods of teaching a language. The earliest method of teaching a language is, ಲ್ಯಾಂಗ್ವೇಜನ್ನು ಟೀಚ್ ಮಾಡಲಿಕ್ಕೆ ಅಥವಾ ಗ್ರಾಮರನ್ನು ಟೀಚ್ ಮಾಡಲಿಕ್ಕೆ ಇಂಗ್ಲೀಷ್ನಲ್ಲಿ ಬಹಳಷ್ಟು ಮೆಥಡ್ಗಳಿವೆ. ಅದರಲ್ಲಿ ಹಳೆಯದಾದಂಥ ಮೆಥಡ್ ಯಾವುದು? ಆಪ್ಷನ್ 1 ಸರ್ವೆ ಮೆಥಡ್, ಆಪ್ಷನ್ 2 ದ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್, ಆಪ್ಷನ್ 3 ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಟೀಚಿಂಗ್, ಆಪ್ಷನ್ 4 ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್. ಈ ಸರ್ವೆ ಮೆಥಡ್ ಆಗಿರ್ಬೋದು, ಕಮ್ಯುನಿಕೇಷನ್ ಟೀಚಿಂಗ್ ಆಗಿರ್ಬೋದು ಅಥವಾ ಟಾಸ್ಕ್ ಬೇಸ್ಡ್ ಆಗಿರ್ಬೋದು, ಇತ್ತೀಚಿನ ಒಂದು ಟೆಕ್ನಾಲಜಿಗೆ ತಕ್ಕಂತೆ ಇಂಪ್ರೂವ್ ಆಗಿ ಬಂದಿರುವಂತಹ ಮೆಥಡ್ಗಳಾಗಿವೆ. ಆದರೆ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಇದು ಅತ್ಯಂತ ಹಳೆಯ ಮೆಥಡ್ ಆಗಿದೆ. ಗ್ರಾಮರನ್ನು ಇಂಗ್ಲೀಷ್ ಭಾಷೆಯಿಂದ ಅವರ ಮಗುವಿನ ಮದರ್ ಟಂಗ್ಗೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಅದನ್ನು ಕಲಿಸುವಂಥದ್ದಾಗಿದೆ. ಸೊ ಆಪ್ಷನ್ 2 ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್ ಕ್ವಶನ್, ರೀಸೆಂಟ್ ಮೆಥಡ್ಸ್ ಆ್ಯಂಡ್ ಅಪ್ರೋಚಸ್ ಫೋಕಸ್ ಆನ್ ಹೈಲಿ ಇಂಟರ್ಯಾಕ್ಟಿವ್ ಆ್ಯಂಡ್ ಪಾರ್ಟಿಸಿಪೇಟರಿ ಕ್ಲಾಸಸ್. ದ ಫಾಲೋವಿಂಗ್ ಈಸ್ ಆ್ಯನ್ ಔಟ್ಕಮ್ ಆಫ್ ದ ಸೇಮ್. ಈ ಇತ್ತೀಚಿನ ಮೆಥಡ್ಗಳು ಅಥವಾ ಅಪ್ರೋಚ್ಗಳಾಗಿರ್ಬೋದು, ಅವು ಹೆಚ್ಚಾಗಿ ಮಕ್ಕಳು ಹೆಚ್ಚಾಗಿ ಪಾರ್ಟಿಸಿಪೇಟ್ ಮಾಡಬೇಕು, ಅವರು ಇಂಟರ್ಯಾಕ್ಟ್ ಮಾಡಬೇಕು, ಅದರಲ್ಲಿ ಭಾಗವಹಿಸಬೇಕು ಹೇಳುವಂಥದ್ದನ್ನು ಹೇಳುತ್ತೆ. ಅದೇ ರೀತಿಯಾಗಿ ಹೇಳುವಂಥದ್ದು ಯಾವುದು ಇದರಲ್ಲಿ ಆಪ್ಷನ್ ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ? ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್, ರೋಟ್ ಲರ್ನಿಂಗ್, ಟೀಚರ್ ಡಾಮಿನೇಟೆಡ್ ಕ್ಲಾಸ್, ಲೋ ಪ್ರೊಫಿಷಿಯನ್ಸೀಸ್ ಇನ್ ಸ್ಪೀಕಿಂಗ್. ಇಲ್ಲಿ ರೋಟ್ ಲರ್ನಿಂಗ್ ಅಂದರೆ ಕಂಠಪಾಠವನ್ನು ಮಾಡಿಸಲೇಬಾರ್ದು ಅನ್ನುವಂಥದ್ದಿದೆ. ಅದನ್ನು ಹೋಗಲಾಡಿಸಲಿಕ್ಕಾಗಿ CCE ಇತ್ಯಾದಿಗಳನ್ನು ಮೌಲ್ಯಮಾಪನ ತಂತ್ರವಾಗಿ ತಂದಿದ್ದಾರೆ. ಸೊ ಆಪ್ಷನ್ 2 ತಪ್ಪಾಗುತ್ತೆ. ಟೀಚರ್ ಡಾಮಿನೇಟೆಡ್, ಟೀಚರೇ ಮೇನ್ ಇದ್ದಾರೆ ಅಂದರೆ ಅಲ್ಲಿ ಮಕ್ಕಳು ಹೆಚ್ಚಾಗಿ ಇಂಟರ್ಯಾಕ್ಟ್ ಮಾಡೋದಿಲ್ಲ ಅಥವಾ ಅವರು ಪಾರ್ಟಿಸಿಪೇಟನ್ನು ಮಾಡೋದಿಲ್ಲ. ಸೊ ಆಪ್ಷನ್ 3 ಕೂಡ ತಪ್ಪು. ಲೋ ಪ್ರೊಫಿಷಿಯನ್ಸಿ ಇನ್ ಸ್ಪೀಕಿಂಗ್, ಮಾತನಾಡೋದರಲ್ಲೇ ಅವರಲ್ಲಿ ಕಡಿಮೆ ಪ್ರೊಫಿಷಿಯನ್ಸಿ ಅಥವಾ ಕಡಿಮೆ ಹಿಡಿತ ಇದೆ ಅಂತ ಹೇಳಾದರೆ ಅವರು ಹೆಚ್ಚು ಇಂಟರ್ಯಾಕ್ಟ್ ಮಾಡಲಿಕ್ಕೆ ಇಷ್ಟವನ್ನು ಪಡೋದಿಲ್ಲ ಅಥವಾ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಇಷ್ಟವನ್ನು ಪಡೋದಿಲ್ಲ, ಅವರಲ್ಲೇ ಒಂದು ಕೀಳರಿಮೆ ಉಂಟಾಗುತ್ತೆ. ಸೊ ಆಪ್ಷನ್ 4 ಕೂಡ ಸರಿಯಲ್ಲ. ಫೈನಲಿ ಉಳಿದಿರುವಂಥದ್ದು ಆಪ್ಷನ್ 1 ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್. ಮಕ್ಕಳಿಗೆ ಹೆಚ್ಚೆಚ್ಚು ಚಟುವಟಿಕೆಗಳನ್ನು ಕೊಡ್ತಾ ಹೋದರೆ ಚಟುವಟಿಕೆ ಆಧಾರದಿಂದ ಅವರು ಹೆಚ್ಚಾಗಿ ಇಂಟರ್ಯಾಕ್ಟ್ ಆಗ್ತಾರೆ, ಅದರಲ್ಲಿ ಚಟುವಟಿಕೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಇದರಿಂದ ಕಲಿಕೆ ಉಂಟಾಗುತ್ತೆ. 59th ಕ್ವಶನ್, ಅ ಟೀಚರ್ ಗಿವ್ಸ್ ಡಿಫರೆಂಟ್ ಸಿಚುವೇಶನ್ ಡಿಸ್ಕಸ್ ಇನ್ ದ ಕ್ಲಾಸ್ ಕ್ಯಾರೆಕ್ಟರ್ಸ್. ಲೇಟರ್ the teacher asks the students to write a likely conversation between the given characters. This is a part of, ಅಂದರೆ ಟೀಚರ್ ಒಬ್ಬರು ಕೆಲವೊಂದು ಸಿಚುವೇಶನ್ಗಳಿಗೆ, ಬೇರೆ ಬೇರೆ ಸಂದರ್ಭಗಳಿಗೆ ಇರುವಂತಹ ಕ್ಯಾರೆಕ್ಟರ್ಗಳನ್ನು ಡಿಸ್ಕಷನ್ ಮಾಡ್ತಾರೆ ಮಕ್ಕಳೊಂದಿಗೆ. ಡಿಸ್ಕಷನ್ ಮಾಡಾದ ನಂತರ ಮಕ್ಕಳಿಗೆ ಅದರ ಕುರಿತಾಗಿ ಕನ್ವರ್ಸೇಷನ್ ಅಂದರೆ ಒಂದು ಸಂಭಾಷಣೆಯನ್ನು ಬರೀಲಿಕ್ಕೆ ಹೇಳ್ತಾರೆ. ಹೀಗೆ ಕನ್ವರ್ಸೇಷನನ್ನು ಬರೀರಿ ಅಂದರೆ ಸಂಭಾಷಣೆಯನ್ನು ಬರೀರಿ ಹೇಳಿ ಕೊಟ್ಟಿರುವಂಥದ್ದು ಯಾವುದರ ಒಂದು ಭಾಗ ಆಗಿದೆ ಅಂತ ಇಲ್ಲಿ ಕೇಳಿರುವಂಥ ಕ್ವಶನ್. ಆಪ್ಷನ್ 1 ಪ್ರೊಸೆಸ್ ಲಿಸನಿಂಗ್, ಪ್ರೊಸೆಸ್ ಸ್ಪೀಕಿಂಗ್, ಪ್ರೊಸೆಸ್ ರೈಟಿಂಗ್, ಪ್ರೊಸೆಸ್ ರೀಡಿಂಗ್. ಇಲ್ಲಿ ಅವರು ಕೊಟ್ಟಿರುವಂಥದ್ದು ಏನು? ಒಂದು ಸಂಭಾಷಣೆಯನ್ನು ಬರೀಲಿಕ್ಕೆ ಅಂದರೆ ಅಲ್ಲಿ ಬರುವಂಥದ್ದು ರೈಟಿಂಗ್, ಪ್ರೊಸೆಸ್ ಆಫ್ ರೈಟಿಂಗ್ದ ಒಂದು ಪಾರ್ಟ್ ಆಗಿದೆ. ಬರೀ ಸಿಚುವೇಶನನ್ನು ಕೇಳಿ ಕ್ಯಾರೆಕ್ಟರನ್ನು ಟೀಚರ್ ಹೇಳೋದನ್ನು ಅವರು ಕೇಳ್ತಾ ಇದ್ದರೆ ಅದು ಲಿಸನಿಂಗ್ ಆಗ್ತಿತ್ತು, ಅಥವಾ ಆ ಕ್ಯಾರೆಕ್ಟರ್ ಬಗ್ಗೆ ಅವ್ರು ಏನಾದರೂ ಮಾತನಾಡಿದರೆ ಅದು ಸ್ಪೀಕಿಂಗ್ ಆಗ್ತಿತ್ತು, ಅಥವಾ ಕ್ಯಾರೆಕ್ಟರನ್ನು ಒಂದು ಕಡೆ ಬರೆದಿಟ್ಟು ಅದನ್ನು ಓದ್ಲಿಕ್ಕೆ ಕೊಟ್ಟಿದ್ರೆ ಅದು ರೀಡಿಂಗ್ ಆಗ್ತಿತ್ತು. ಅವರು ಹೇಳಿರೋದು ಅದಕ್ಕೆ ಒಂದು ಸಂಭಾಷಣೆಯನ್ನು ಬರೀಬೇಕು ಅಂತ. ಸೊ ಇದು ಪ್ರೊಸೆಸ್ ಆಫ್ ರೈಟಿಂಗ್ ಆಗುತ್ತೆ. ಲಾಸ್ಟ್ ಕ್ವಶನ್, ದ ಕಮ್ಯುನಿಕೇಟಿವ್ ಅಪ್ರೋಚ್ ಇನ್ ಲ್ಯಾಂಗ್ವೇಜ್ ಟೀಚಿಂಗ್ ಸ್ಟಾರ್ಟ್ಸ್ ಫ್ರಮ್ ಅ ಥಿಯರಿ ಆಫ್. ಆಪ್ಷನ್ 1 ಲ್ಯಾಂಗ್ವೇಜ್ ಆಸ್ ಅ ಪ್ರಾಬ್ಲಮ್, ಲ್ಯಾಂಗ್ವೇಜ್ ಆಸ್ ಅ ನಾಲೆಡ್ಜ್, ಲ್ಯಾಂಗ್ವೇಜ್ ಆಸ್ ಅ ಸೈನ್ಸ್, ಲ್ಯಾಂಗ್ವೇಜ್ ಆಸ್ ಅ ಕಮ್ಯುನಿಕೇಷನ್. ಪ್ರಶ್ನೆಯಲ್ಲೇ ನಾವು ಉತ್ತರವನ್ನು ನೋಡ್ಬೋದು. ದ ಕಮ್ಯುನಿಕೇಟಿವ್ ಅಪ್ರೋಚ್ ಇನ್ ಅ ಲ್ಯಾಂಗ್ವೇಜ್
ಟೀಚಿಂಗ್ ಸ್ಟಾರ್ಟ್ಸ್ ಫ್ರಮ್ ದ ಥಿಯರಿ ಆಫ್ ಲ್ಯಾಂಗ್ವೇಜ್ ಆ್ಯಸ್ ಕಮ್ಯುನಿಕೇಷನ್. ಭಾಷೆ ಒಂದು ಸಂವಹನ ಮಾಧ್ಯಮವಾಗಿ ಕಮ್ಯುನಿಕೇಟಿವ್ ಅಪ್ರೋಚ್ ತೋರಿಸುತ್ತೆ. ಕಮ್ಯುನಿಕೇಟಿವ್ ಅಪ್ರೋಚಲ್ಲಿ ಹೇಳುವಂಥದ್ದು ಅದೇ ಭಾಷೆಯನ್ನು ಸಂಭಾಷಣೆಯನ್ನು ಮಾಡಲಿಕ್ಕೆ ಬರುವ ಹಾಗೆ ಕಲಿಸಬೇಕು ಅನ್ನುವಂಥದ್ದನ್ನು ಹೇಳುತ್ತೆ. ಲ್ಯಾಂಗ್ವೇಜ್ ಆಸ್ ಅ ಪ್ರಾಬ್ಲಮ್, ಇದಂತೂ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಲ್ಯಾಂಗ್ವೇಜ್ ಆಸ್ ಅ ನಾಲೆಡ್ಜ್, ಭಾಷೆ ಒಂದು ಜ್ಞಾನ ಹೌದು, ಅದಕ್ಕೂ ಮೊದಲು ಅದು ಕಮ್ಯುನಿಕೇಟಿವ್ ಅಪ್ರೋಚ್ನಲ್ಲಿ ಕಮ್ಯುನಿಕೇಷನ್ ಆಗಿದೆ. ಭಾಷೆ ಒಂದು ಸೈನ್ಸ್, ಇದು ಸಹ ಸರಿಯಾಗ್ಬೋದು, ಬಟ್ ಅದಕ್ಕೆ ಸರಿಯಾದಂತಹ ಅತಿ ಹತ್ತಿರವಾದಂತಹ ಉತ್ತರ ಲ್ಯಾಂಗ್ವೇಜ್ ಆ್ಯಸ್ ಕಮ್ಯುನಿಕೇಷನ್. ಒಟ್ಟು 60 ಕ್ವಶನ್ಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡಿದ್ವಿ. 15 ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದ್ದು, 15 ಪ್ಯಾರಾಗ್ರಾಫ್ ಮತ್ತು ಭಾಷಾ ಗ್ರಹಿಕೆ ತಿಳುವಳಿಕೆಗೆ ಸಂಬಂಧಪಟ್ಟಿರುವಂಥದ್ದು. ಇದರಲ್ಲಿ ಈ ಉತ್ತರ ಅಲ್ಲವಾಗಿತ್ತು, ಬೇರೆ ಏನಾದರೂ ಚೇಂಜಸ್ ಆಗಬೇಕಿತ್ತು ಅನ್ನುವಂಥದ್ದು ನಿಮಗೆ ತಿಳಿದಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ನಾವು ಸರಿ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇವೆ. ಹಾಗೆ ಮುಂದಿನ ವಿಡಿಯೋಗಳಲ್ಲಿ ಇನ್ನು ಉಳಿದಂತಹ ಮಾಡೆಲ್ ಪೇಪರ್ಗಳನ್ನು ಸಹ ನಾವು ಬಿಡಿಸ್ತಾ ಹೋಗ್ತೇವೆ. ಹಾಗೂ TETಗೆ ಸ್ಪೆಷಲ್ ಆಗಿ TET ಓರಿಯೆಂಟೆಡ್ ಆಗಿ ಹೆಚ್ಚೆಚ್ಚು ಕ್ಲಾಸ್ಗಳನ್ನು ನಾವು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಎಲ್ಲ ಕ್ಲಾಸ್ಗಳು 1 ಅಂಕದ ಪ್ರಶ್ನೆಗಳನ್ನು ಹೆಚ್ಚಾಗಿ ಹೊಂದಿದ್ದು, ಶಾರ್ಟ್ ಟೈಮಲ್ಲಿ ಹೆಚ್ಚು ಅಂಕಗಳನ್ನು ನೀವು ಗಳಿಸಬೇಕು ಅಥವಾ ಶಾರ್ಟ್ ಟೈಮಲ್ಲಿ ನೋಟ್ಸ್ ಮಾಡಲಿಕ್ಕೆ ಆಗದೇ ಇರುವಂಥವರು ವಿಡಿಯೋವನ್ನು ನೋಡಾದರೂ ಡೀಟೇಲ್ ಆದಂತಹ ಒಂದು ಇನ್ಫಾರ್ಮೇಷನ್ಗಳನ್ನು ಪಡ್ಕೊಳ್ಬೇಕು ಹೇಳುವಂಥ ದೃಷ್ಟಿಯಿಂದ ಆ ರೀತಿಯಾದಂಥ ವಿಡಿಯೋಗಳನ್ನು ನಾವು ಹೆಚ್ಚಾಗಿ ಮಾಡ್ತಾ ಹೋಗ್ತೇವೆ. ಅದನ್ನು ನೀವು ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇಟ್ಕೊಂಡಿರಿ. ವಿಡಿಯೋವನ್ನು ಆದಷ್ಟು ಹೆಚ್ಚಾಗಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.